ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಮಾಡ್ಯೂಲ್ 1 ಅನ್ನು ಅಪ್ಲೋಡ್ ಮಾಡಿದ್ವಿ. ಮಾಡ್ಯೂಲ್ 2 ನಲ್ಲಿ ಪಾರ್ಟ್ 1 ಅನ್ನ ಡಿಸ್ಕಸ್ ಮಾಡಿದ್ವಿ. ಓಕೆನಾ? ಪ್ಲಾನಿಂಗ್ ಅಂಡ್ ಆರ್ಗನೈಸಿಂಗ್ ಅಲ್ಲಿ ಪ್ಲಾನಿಂಗ್ ಅಂತ ಏನು ಅಂತ ನಾವು ಪಾರ್ಟ್ 1 ಅಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಇವಾಗ ಡಿಸಿಷನ್ ಮೇಕಿಂಗ್ ರಿಲೇಟೆಡ್ ಕಾನ್ಸೆಪ್ಟ್ ನ ಈ ಪಾರ್ಟ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಣ. ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ಯಾವ ಕಾನ್ಸೆಪ್ಟ್? ಡಿಸಿಷನ್ ಮೇಕಿಂಗ್ ಅಂತ ಅಂದ್ರೆ ಏನು? ಡಿಸಿಷನ್ ಮೇಕಿಂಗ್ ಅಂತ ಏನ್ ಡಿಸೈಡ್ ಮಾಡ್ತಾರೆ? ನಿಮ್ ಲೈಫ್ ಬಗ್ಗೆ ಡಿಸೈಡ್ ಮಾಡೋದಿರ್ಬೋದು. ಏನೋ ಸಕ್ಸಸ್ ಆಗ್ತದೆ ಅನ್ಕೊಳ್ಳಿ, ಯಾವಾಗ್ಲೂ ನಿಮ್ಗೆ ಸಕ್ಸಸ್ ಆಗ್ತಿದೆ ಅಂದ್ರೆ ನಿಮ್ ಲೈಫ್ ಅಲ್ಲಿ ರೈಟ್ ಡಿಸಿಷನ್ ತಗೊಂಡಿದ್ದೀರ ಅಂತ. ಹಾಗೆ ಫೇಲ್ಯೂರ್ ಆಗ್ತಾ ಇದ್ರೆ ಏನೋ ರಾಂಗ್ ಡಿಸಿಷನ್ ತಗೊಂಡಿರ್ತೀರ ನೀವು. ಈಗ ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದ ಏನ್ ರೀಸನ್ ಇರ್ಬೋದು? ನೀವು ಓದಿರಲ್ಲ, ಅಯ್ಯೋ ಬಿಡು ಏನ್ ಓದೋದು ಅಂತ ಡಿಸೈಡ್ ಮಾಡಿರ್ತೀರ. ಸೊ ಅದಕ್ಕೆ ಫೇಲ್ ಆಗಿರ್ತೀರ. ಅದೇ ಯಾರು ಫೇಲ್ ಆಗೋದ್ ಬೇಡ. ಇವಾಗ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡೋಣ, ಆಯ್ತಾ? ಆ ಓಕೆ, ಎಕ್ಸಾಂಪಲ್ಗೆ ಹೋಗ್ಬಿಡೋಣ. ಇವಾಗ ಒಂದು ಬೊಟಿಕ್ ಇದೆ ಅಂತ ಅನ್ಕೊಳ್ಳಿ. ಒಬ್ಳು ಒಂದು ಸ್ಮಾಲ್ ಬೊಟಿಕ್ ಅನ್ನ ಇಟ್ಕೊಂಡಿರ್ತಾಳೆ. ನೀವು ನೋಡಿರ್ತೀರ ಅನ್ಸುತ್ತೆ, ತುಂಬಾ ಲೇಡೀಸ್ ಎಲ್ಲಾನು ಬೊಟಿಕ್ ಅನ್ನ ಜಾಸ್ತಿ ಇಟ್ಕೊಂಡಿರ್ತಾರೆ. ಸೊ ಇಟ್ಕೊಂಡಿರ್ತಾಳೆ, ಇದಕ್ಕಿದ್ದಂಗೆ ಸೇಲ್ಸ್ ಇದೇನೋ ಕೆಲಸ ಕಮ್ಮಿ ಆಗ್ಬಿಡುತ್ತೆ, ಕಸ್ಟಮರ್ಸ್ ಎಲ್ಲ ಕಮ್ಮಿ ಆಗ್ಬಿಡ್ತಾರೆ. ಸೊ ಅವಳು ಕುತ್ಕೊಂಡು ಯೋಚನೆ ಮಾಡ್ತಾಳೆ, ಡಿಸೈಡ್ ಮಾಡ್ತಾಳೆ, ಏನ್ ಮಾಡೋದು, ಕಮ್ಮಿ ಆಗೋಗಿದೆಯಲ್ಲ ಕೆಲಸ, ಏನಾದ್ರು ಮಾಡ್ಬೇಕಲ್ವಾ ಅಂತ ಯೋಚನೆ ಮಾಡಿ ಆಮೇಲೆ ತುಂಬಾ ಆಪ್ಷನ್ಸ್ ಇಟ್ಕೋತಾಳೆ. ನಾನು ಏನಾದ್ರು ಇವಾಗ 500 ರುಪೀಸ್ ತಗೋತಾ ಇದ್ದೀನಿ ಒಂದು ಡ್ರೆಸ್ ಹೊಲಿಯೋದಕ್ಕೆ. ಡ್ರೆಸ್ 500 ಹೊಲಿಯಲ್ಲ, ಬ್ಲೌಸ್ ಹೊಲಿಯೋದಕ್ಕೆ 500 ತಗೋತಾ ಇದ್ದೀನಿ. ಸೊ ಒಂದು 450 ಕಮ್ಮಿ ಮಾಡ್ಕೊಳ್ಳಾ, ಇಲ್ಲಾಂದ್ರೆ ನನ್ನ ಡಿಸೈನ್ ಏನಾದ್ರು ಚೇಂಜ್ ಮಾಡ್ಕೊಳ್ಳಾ, ಹೊಸ ಡಿಸೈನ್ಸ್ ನ ಲಾಂಚ್ ಮಾಡ್ಲಾ, ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸಪ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲಾನು ಪ್ರಮೋಟ್ ಮಾಡ್ಲಾ ನಮ್ಮ ಅಂಗಡಿ ಬಗ್ಗೆ. ಮತ್ತೆ ಹಬ್ಬಗಳಿಗೆಲ್ಲ ಆಫರ್ಸ್ ಕೊಡ್ಲಾ. ಸೊ ಹಬ್ಬದಲ್ಲಿ ಆಫರ್ಸ್ ಕೊಟ್ಟು ಏನ್ ಮಾಡ್ತಾರೆ, ಇನ್ನ ಜಾಸ್ತಿ ಹೊಲಿಸ್ಕೊತಾರಲ್ವಾ. ಸೊ ಆ ತರ ಮಾಡ್ಲಾ ಅಂತ ಡಿಸೈಡ್ ಮಾಡ್ತಾಳೆ. ಸೊ ಅದನ್ನ ಇಂಪ್ಲಿಮೆಂಟ್ ಕೂಡ ಮಾಡ್ತಾಳೆ. ಏನಂತ ಹೇಳ್ತಾಳೆ, ಹೊಸ ಡಿಸೈನ್ಸ್ ನ ಆಡ್ ಮಾಡ್ಬಿಟ್ಟು ಅವಳ ಬೊಟಿಕ್ ಅನ್ನ ಪ್ರಮೋಷನ್ ಮಾಡ್ತಾಳೆ ಅನ್ಕೊಳ್ಳಿ, ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಏನಾಗುತ್ತೆ, ಅವಳಿಗೆ ಹೊಸ ಹೊಸ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕು, ಹೊಸದಾಗಿ ಏನು ಡಿಸೈನ್ಸ್ ನ ಸ್ಟಿಚ್ ಮಾಡೋದು, ಆನ್ಲೈನ್ ಪ್ರಮೋಷನ್ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಅವಳಿಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಸ್ಮಾಲ್ ಬೊಟಿಕ್ ಇದ್ದಿದ್ದು ದೊಡ್ಡದಾಗಿ ಬೊಟಿಕ್ ಓಪನ್ ಮಾಡ್ತಾಳೆ. ನೋಡಿ, ಅವಳು ಕುತ್ಕೊಂಡು ಒಂದು ರೈಟ್ ಡಿಸಿಷನ್ ಮಾಡಿದಕ್ಕೆ ಸೇಲ್ಸ್ ಜಾಸ್ತಿ ಆಯ್ತು. ಇಲ್ಲಾಂದ್ರೆ ಅಯ್ಯೋ ಬಿಡು, ಯಾಕೆ 500 ತಗೊಳ್ಳೋದು ಬ್ಲೌಸ್ಗೆ, ನಾನು ಕಮ್ಮಿ ಮಾಡ್ಕೊಳ್ಳಲ್ಲ ಅಂದಿದ್ದೆ, ಜನನೇ ಬರ್ತಾ ಇರ್ಲಿಲ್ಲ. 100 ಜನ ಬರೋ ಜಾಗದಲ್ಲಿ 20 ಜನ ಬರ್ತಾ ಇದ್ರು ಅಷ್ಟೇನೆ. ಸೊ ಈಗ ಡಿಸಿಷನ್ ಮೇಕಿಂಗ್ ಅಂತ ಏನಂತ ನೋಡೋಣ. ಡಿಸಿಷನ್ ಮೇಕಿಂಗ್ ಮೀನ್ಸ್ ಚೂಸಿಂಗ್ ಒನ್ ಬೆಸ್ಟ್ ಆಪ್ಷನ್ ಫ್ರಮ್ ಮೆನಿ ಆಲ್ಟರ್ನೇಟಿವ್ಸ್ ಆಫ್ಟರ್ ಥಿಂಕಿಂಗ್ ಕೇರ್ಫುಲ್ ಅಬೌಟ್ ದ ಸಿಚುವೇಶನ್. ಏನು, ಫಸ್ಟ್ ಏನ್ ಮಾಡ್ತೀವಿ, ಯೋಚನೆ ಮಾಡ್ತೀವಲ್ವಾ, ಏನಾದ್ರು ತಲೆಯಲ್ಲಿ ಇರುತ್ತಲ್ಲ, ಅದು ಯೋಚನೆ ಮಾಡಿದ್ದಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು, ಅದನ್ನ ಯೂಸ್ ಮಾಡ್ಕೊಳ್ಳೋದು. ಫಸ್ಟ್ ಥಿಂಕಿಂಗು, ಚೂಸಿಂಗು, ಆಕ್ಟಿಂಗು, ಆಯ್ತಾ? ಫಸ್ಟ್ ಯೋಚನೆ ಮಾಡ್ತೀರ ನೀವು, ಕಾಲೇಜ್ಗೆ ಇವತ್ತು ಬಸ್ಸಲ್ಲಿ ಹೋಗ್ಲಾ, ಹೇಗ್ ಹೋಗ್ಲಿ, ಕಾಲೇಜ್ಗೆ ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡ್ತೀರ. ಆಮೇಲೆ ಬಸ್ಸಲ್ಲಿ ಹೋಗ್ಲಾ, ಇಲ್ಲಾಂದ್ರೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಲಾ, ಆಟೋಲ್ ಹೋಗ್ಲಾ ಅಂತ ಯೋಚನೆ ಮಾಡ್ತೀರ. ಆಮೇಲೆ ಏನ್ ಮಾಡ್ತೀರ, ಯಾವ್ದೆಲ್ಲ ಒಂದಲ್ಲಿ ಹೋಗ್ತೀರ. ಅಷ್ಟೇನೆ ಡಿಸಿಷನ್ ಮೇಕಿಂಗ್ ಅಂತ. ಏನೋ 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 ಒಂದು ಡಿಸೈಡ್ ಮಾಡಿರ್ತೀರಲ್ಲ, ಅದ್ ತುಂಬಾ ಡಿಸೈಡ್, ತಲೆಯಲ್ಲಿ 1000 ಥಿಂಗ್ಸ್ ಬರ್ತಿರುತ್ತೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಆಗಿರೋದನ್ನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನೇ ನೀವು ಸಿಚುವೇಶನ್ ತಕ್ಕಂಗೆ ಯೂಸ್ ಮಾಡ್ಕೊಳ್ಳೋದು. ಓಕೆನಾ? ಇವಾಗ ಡಿಸಿಷನ್ ಮೇಕಿಂಗ್ ಸ್ಟ್ರಾಟಜಿನ ನೋಡೋಣ. ಏನು, ಡಿಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ತರ ಸ್ಟ್ರಾಟಜಿಸ್ ಇರುತ್ತೆ. ಈಗ ಕೆಲವೊಂದ್ಸತಿ ಕೆಲವೊಂದ್ ವಿಷಯನ ನಿಮ್ಮ ಅಪ್ಪನ ಹತ್ರ ಕುತ್ಕೊಂಡು ಡಿಸೈಡ್ ಮಾಡೋದು, ನಿಮ್ಮ ಅಮ್ಮನ ಹತ್ರ ಕುತ್ಕೊಂಡು ಡಿಸೈಡ್ ಮಾಡೋದು, ಫ್ರೆಂಡ್ಸ್ ಕೆಲವೊಂದು ನಾಲೆಜ್ ಇರುತ್ತೆ, ಅವ್ರ ಹತ್ರ ಕುತ್ಕೊಂಡು ಡಿಸೈಡ್ ಮಾಡೋದು. ಸೊ ಒಬ್ಬೊಬ್ಬರ ಹತ್ರ ಒಂದೊಂದ್ ಸ್ಟ್ರಾಟಜಿಸ್ ನ ಯೂಸ್ ಮಾಡ್ಕೋತೀವಿ. ಯಾವ ತರ ಅಂದ್ರೆ ಎಕ್ಸಾಂಪಲ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಗೆ ಎಷ್ಟು ಪಾಯಿಂಟ್ಸ್ ಬರುತ್ತೆ ಅಂದ್ರೆ, ಫಸ್ಟ್ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಒಂದು, ಇಂಟ್ಯೂಟಿವ್ ಡಿಸಿಷನ್ ಮೇಕಿಂಗ್, ಪ್ರೋಗ್ರಾಮ್ಡ್ ಡಿಸಿಷನ್ ಮೇಕಿಂಗ್, ನಾನ್ ಪ್ರೋಗ್ರಾಮ್ ಡಿಸಿಷನ್ ಮೇಕಿಂಗ್, ಪಾರ್ಟಿಸಿಪೇಟಿವ್ ಡಿಸಿಷನ್ ಮೇಕಿಂಗ್, ಇಂಡಿವಿಜುವಲ್ ಡಿಸಿಷನ್ ಮೇಕಿಂಗ್, ಗ್ರೂಪ್ ಡಿಸಿಷನ್ ಮೇಕಿಂಗ್. ಇಷ್ಟು ಡಿಸಿಷನ್ ಮೇಕಿಂಗ್ ಬರುತ್ತೆ. ಎಲ್ಲದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಕೊಟ್ಟು ಆಮೇಲೆ ನಾನು ಕಾನ್ಸೆಪ್ಟ್ಗೆ ಹೋಗ್ತೀನಿ. ಫಸ್ಟ್ ಏನಿದೆ, ಇವಾಗ ಯೋಚನೆ ಮಾಡಿ, ಒಂದು ಸ್ಕೂಲ್ ಇದೆ ಅನ್ಕೊಳ್ಳಿ. ಸೊ ಸ್ಕೂಲಲ್ಲಿ ಇದ್ದಕ್ಕಿದ್ದಂಗೆ ಸ್ಟ್ರೆಂತ್ ಕಮ್ಮಿ ಆಗ್ಬಿಡುತ್ತೆ. ಸೊ ಅವಾಗ ಏನ್ ಮಾಡ್ತಾರೆ, ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಅಂತ. ಅವಾಗ ಸ್ಕೂಲ್ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಇರೋ ಅಕ್ಕಪಕ್ಕ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಎಷ್ಟು ಸ್ಟ್ರೆಂತ್ ಇದೆ, ಎಷ್ಟು ಫ್ಯಾಕಲ್ಟೀಸ್ ಇದಾರೆ, ಎಷ್ಟು ಫೀಸ್ ಕಲೆಕ್ಟ್ ಮಾಡ್ತಿದ್ದಾರೆ ಅಂತೆಲ್ಲಾನು ಡೇಟಾನ ಕಲೆಕ್ಟ್ ಮಾಡ್ತಾರೆ. ಸೊ ಇದನ್ನ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಇಂಟ್ಯೂಟಿವ್ ಡಿಸಿಷನ್ ಮೇಕಿಂಗ್,
ಅಂತ ಅಂದ್ರೆ ಅವ್ರಿಗೆ ಫೀಲಿಂಗ್ಸ್ ಮತ್ತೆ ಎಕ್ಸ್ಪ್ರೆಷನ್ ಬೇಸ್ಡ್ ಆನ್. ಇವಾಗ ಕೆಲವೊಬ್ಬ ಮಕ್ಳಿಗೆ ಏನ್ ಗೊತ್ತಾ, ಪೇರೆಂಟ್ಸ್ ಏನ್ ಗೊತ್ತಾ, ನಮ್ಮ ಮಕ್ಳು ಬರೀ ಓದ್ಬೇಕಂತಲ್ಲ, ಅದ್ರ ಜೊತೆ ಕೆಲವೊಂದು ಆಕ್ಟಿವಿಟೀಸ್ ಬೇಕು, ಕರಾಟೆ ಕ್ಲಾಸು, ಸ್ಕೇಟಿಂಗ್ ಕ್ಲಾಸು, ಸ್ವಿಮ್ಮಿಂಗು. ಸೊ ಇದೆಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಕುತ್ಕೊಂಡು ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ನೆಕ್ಸ್ಟ್ ಪ್ರೋಗ್ರಾಮ್ಡ್ ಡಿಸಿಷನ್ ಮೇಕಿಂಗ್. ಪ್ರೋಗ್ರಾಮ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಈ ತರ ಡಿಸಿಷನ್ ಪದೇ ಪದೇ ಆಗ್ತಾನೆ ಇರುತ್ತೆ. ಅಂದ್ರೆ ಈಗ ಎಕ್ಸಾಮ್ ಡೇಟ್ ನ ಫಿಕ್ಸ್ ಮಾಡೋದು, ಎಷ್ಟು ದಿನ ಹಾಲಿಡೇಸ್ ಕೊಡ್ಬೇಕು, ಮತ್ತೆ ಸ್ಟಾಫ್ಸ್ ಎಷ್ಟು ಪೇ ಮಾಡ್ಬೇಕು, ಇದನ್ನೆಲ್ಲ ನೀವು ತಿಂಗಳು ಕುತ್ಕೊಂಡು ಡಿಸ್ಕಸ್ ಮಾಡಲ್ಲ. ಒಂದ್ಸತಿ ಡಿಸೈಡ್ ಮಾಡಿರ್ತೀವಿ, ಸ್ಟಾಫ್ 10,000, ಮತ್ತೆ ಎಕ್ಸಾಮ್ ಟೈಮಿಂಗ್ಸ್ ಯಾವಾಗ, ಹಾಲಿಡೇಸ್ ಯಾವಾಗ ಅಂತ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಅದೇನೆ ನಾನ್ ಪ್ರೋಗ್ರಾಮ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಇದನ್ನ ಪದೇ ಪದೇ ಡಿಸ್ಕಸ್ ಮಾಡ್ತಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಇವಾಗ ಸ್ಕೂಲ್ ಓಡ್ತಾ ಇದೆ ಅಲ್ವಾ, ಇದ್ದಕ್ಕಿದ್ದಂಗೆ ಆನ್ಲೈನ್ ಕ್ಲಾಸಸ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಕುತ್ಕೊಂಡು ಡಿಸೈಡ್ ಮಾಡ್ಬೇಕಲ್ವಾ, ಯಾವ ತರ ಸ್ಟಾರ್ಟ್ ಮಾಡ್ಬೇಕು, ಸ್ಟೂಡೆಂಟ್ಸ್ ಗೆಲ್ಲ ಹೇಗೆ ಇದ್ ಮಾಡ್ಬೇಕು ಅಂತೆಲ್ಲಾನು. ಅದು ನಾನ್ ಪ್ರೋಗ್ರಾಮ್ ಡಿಸಿಷನ್ ಮೇಕಿಂಗ್ ಆಗುತ್ತೆ. ನೆಕ್ಸ್ಟ್ ಪಾರ್ಟಿಸಿಪೇಟಿವ್ ಡಿಸಿಷನ್ ಮೇಕಿಂಗ್. ಪಾರ್ಟಿಸಿಪೇಟಿವ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಏನಾದ್ರೂ ಒಂದು ಚೇಂಜ್ ಮಾಡಕ್ಕಿಂತ ಮುಂಚೆ, ಇವಾಗ ಸ್ಕೂಲ್ ಟೈಮಿಂಗ್ಸ್ ನ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಅವಾಗ ಪ್ರಿನ್ಸಿಪಲ್ ಏನ್ ಮಾಡ್ತಾರೆ, ಟೀಚರ್ಸ್ನೆಲ್ಲ ಕುತ್ಕೊಂಡು, ಟೀಚರ್ಸ್ ನ ಪೇರೆಂಟ್ಸ್ ನೆಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರಲ್ವಾ. ಅದನ್ನೇ ತಾನೇ, ಯಾಕಂದ್ರೆ ಟೀಚರ್ಸ್ ಬರ್ಬೇಕು. ಇವ್ರು 6 ಗಂಟೆಗೆ ಇಟ್ಬಿಟ್ರೆ ಟೀಚರ್ಸ್ ಬರ್ತಾರ, ಇಲ್ಲ ಪೇರೆಂಟ್ಸ್ ಮಕ್ಳನ್ನ ರೆಡಿ ಮಾಡಿ ಕಳ್ಸೋದಕ್ಕಾಗುತ್ತಾ. ಸೊ ಗ್ರೂಪ್ ಅಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡೋದು. ಓಕೆನಾ. ಇಂಡಿವಿಜುವಲ್ ಡಿಸಿಷನ್ ಮೇಕಿಂಗ್. ಇಂಡಿವಿಜುವಲ್ ಅಂತ ಇವಾಗ ಫೀಸ್ ಜಾಸ್ತಿ ಮಾಡ್ಬೇಕಾ, ನಾನು ಪ್ರಿನ್ಸಿಪಲ್ ನನ್ಗೆ ಇಷ್ಟ, ನಾನು ಇಂಡಿವಿಜುವಲ್ ಆಗಿ ಡಿಸೈಡ್ ಮಾಡ್ತೀನಿ, ಜಾಸ್ತಿ ಮಾಡ್ಬೇಕಾ ಕಮ್ಮಿ ಮಾಡ್ಬೇಕಾ ಅಂತ. ಈಗ ಗ್ರೂಪ್ ಡಿಸಿಷನ್ ಮೇಕಿಂಗ್. ಗ್ರೂಪ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಇವಾಗ ನಮ್ ಕಾಲೇಜ್ ಸ್ಕೂಲ್ ಇದೆ ಅಲ್ವಾ, ಸ್ಕೂಲಿಂದ ನಾನು ಕಾಲೇಜ್ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ನಾನು ಏನ್ ಮಾಡ್ತೀನಿ, ಮ್ಯಾನೇಜ್ಮೆಂಟ್ ಜೊತೆ ಕೂತ್ಕೊಂಡು ಗ್ರೂಪ್ ಅಲ್ಲಿ ಬೋರ್ಡ್ ಮೆಂಬರ್ಸ್ ಜೊತೆ ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತೀನಿ. ಸೊ ಅದು ಗ್ರೂಪ್ ಡಿಸಿಷನ್ ಮೇಕಿಂಗ್ ಆಗುತ್ತೆ. ಅಂದ್ರೆ ಇದನ್ನ ನೀವ್ ಏನ್ ತಿಳ್ಕೊಬೇಕು ಅಂದ್ರೆ, ಇವಾಗ ಡಿಫ್ರೆಂಟ್ ಸಿಚುವೇಶನ್ ಬೇಕಾಗೆ ಡಿಫ್ರೆಂಟ್ ಏನೋ ಡಿಸಿಷನ್ ಮೇಕಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ಬೇಕು ನಾವು. ಅರ್ಥ ಆಯ್ತಾ. ಈ ಮ್ಯಾನೇಜರ್ಗೆ ಏನಂದ್ರೆ ಒಳ್ಳೆ ಸ್ಟ್ರಾಟಜಿಸ್ ಇರುತ್ತೆ. ಇವಾಗ ಇದು ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ. ಇವಾಗ ಕಾನ್ಸೆಪ್ಟ್ ಹೋಗೋಣ. Decision making strategy are the way or methods manager use to take decision. ಡಿಫ್ರೆಂಟ್ ಸಿಚುವೇಶನ್ ನೀಡ್ಸ್ ಡಿಫ್ರೆಂಟ್ ಸ್ಟ್ರಾಟಜಿ. ಒಂದೊಂದು ಸಿಚುವೇಶನ್ಗೆ ಒಂದೊಂದ್ ತರ ಸ್ಟ್ರಾಟಜಿನ ಯೂಸ್ ಮಾಡ್ಬೇಕು ನಾವು. ಈಗ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಸ್ಟ್ರಾಟಜಿ. ರ್ಯಾಷನಲ್ ಅಂದ್ರೆ ಇವಾಗ ಒಂದು ಪ್ರಾಡಕ್ಟ್ ನ ಅವನು ಮ್ಯಾನುಫ್ಯಾಕ್ಚರ್ ಮಾಡಕ್ಕಿಂತ ಮುಂಚೆ ಮ್ಯಾನೇಜರ್ ಏನ್ ಮಾಡ್ತಾನೆ, ಕಾಸ್ಟ್ ನ ಕಂಪೇರ್ ಮಾಡ್ತಾನೆ, ಆಮೇಲೆ ಪ್ರಾಫಿಟ್ ಎಷ್ಟು ಬರುತ್ತೆ ನೋಡ್ತಾನೆ, ಡಿಮ್ಯಾಂಡ್ ಮಾರ್ಕೆಟ್ ಅಲ್ಲಿ ಇದೆಯಾ ಅಂತ ನೋಡ್ತಾನೆ, ಮತ್ತೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಒಂದ್ ಮಿಷಿನ್ ಬೇಕಲ್ವಾ, ಆ ಮಿಷಿನ್ ನ ಯಾವ ತರ ತಗೋಬೇಕು, ವರ್ತಾ ಇಲ್ವಾ ಅಂತ ನೋಡ್ತಾನೆ. ಡಿಸಿಷನ್ ಆರ್ ಟೇಕನ್ ಲಾಜಿಕಲಿ ಆಫ್ಟರ್ ಕಲೆಕ್ಟಿಂಗ್ ಫುಲ್ ಇನ್ಫಾರ್ಮೇಶನ್ ಅಂಡ್ ಕಂಪೇರಿಂಗ್ ಆಲ್ ಆಪ್ಷನ್ಸ್. ಏನು ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ, ಇವಾಗ ನೀವು ಒಂದು ಕಾಲೇಜ್ಗೆ ಹೋಗ್ಬೇಕು, ಯಾವ್ದಾದ್ರು ಕಾಲೇಜಿಗೆ ಜಾಯ್ನ್ ಆಗ್ಬೇಕಂದ್ರೆ ಒಂದು 50 ಕಾಲೇಜನ್ನ ಸರ್ಕಸ್ ಮಾಡಿರ್ತಾರೆ ಆಯ್ತಾ. ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಎಲ್ಲೆಲ್ಲಿ ಎಷ್ಟು ಫೀಸ್ ಇದೆ, ಅಲ್ಲಿ ಫ್ಯಾಕಲ್ಟೀಸ್ ಹೆಂಗಿದ್ದಾರೆ, ಸ್ಟೂಡೆಂಟ್ಸ್ ಹೆಂಗಿದ್ದಾರೆ, ಅದನ್ನೆಲ್ಲ ಚೆಕ್ ಮಾಡೇ ತಾನೇ ಮಾಡೋದು. ಸೊ ಇದು ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಸ್ಟ್ರಾಟಜಿ. ಇಂಟ್ಯೂಟಿವ್ ಡಿಸಿಷನ್ ಮೇಕಿಂಗ್ ಸ್ಟ್ರಾಟಜಿ. ಡಿಸಿಷನ್ ಆರ್ ಟೇಕನ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಫೀಲಿಂಗ್. ಆಯ್ತಾ. ಏನೋ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಡಿಸಿಷನ್ಸ್ ನ ತಗೊಳ್ಳೋದು. ಇವಾಗ ಹಬ್ಬ ಬಂದು, ಈಗ ನಂದೊಂದು ಅಂಗಡಿ ಇದೆ ಅಂತ ಅನ್ಕೊಳ್ಳಿ, ನನಗೆ ಗೊತ್ತು ಹಬ್ಬ ಬಂದಿದ ತಕ್ಷಣ ಸೇಲ್ಸ್ ಜಾಸ್ತಿ ಆಗುತ್ತೆ, ಸ್ವೀಟ್ ಅಂಗಡಿ ಅಂತ. ಇವಾಗ ಏನಾದ್ರು ಮ್ಯಾನುಫ್ಯಾಕ್ಚರ್ ಮಾಡೋ ಟೈಮಲ್ಲೂ ಅಷ್ಟೇ, ಈ ಕಾಂತಿ ಸ್ವೀಟ್ಸ್ ಅವೆಲ್ಲ ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಬಲ್ಕ್ ಆಗಿ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಈಗ ದೀಪಾವಳಿ ದಸರಾ ಬಂದಿದ ತಕ್ಷಣ ಎಲ್ಲರಿಗೂ ಗೊತ್ತು ಬೋನಸ್ ಬರುತ್ತೆ. ಇದೇ ನೀವು ಹೋಗ್ಬಿಟ್ಟು ಎಲ್ಲಾದ್ರೂ ಕಲಿಬೇಕಾ, ಇಲ್ಲ ಎಲ್ಲಾ ಕಡೆ ಚಿಕ್ಕ ವಯಸ್ಸಿಂದಾನು ನಮ್ಗೆ ಗೊತ್ತು, ನಮ್ಮ ಅಪ್ಪ ಅಮ್ಮ ಕೆಲ್ಸದಿಂದ ಸ್ವೀಟ್ ತಂದ್ರೆ ಸಾಕು ಅಂತ ಕಾಯ್ತಿರ್ತೀವಿ. ಸೊ ಅಂತ ಎಕ್ಸ್ಪೀರಿಯನ್ಸ್ ಇಂದ ಹೇಳೋದು. ನೆಕ್ಸ್ಟ್ ಪ್ರೋಗ್ರಾಮ್ಡ್ ಡಿಸಿಷನ್ ಮೇಕಿಂಗ್. ಯೂಸ್ಡ್ ಫಾರ್ ರೋಟೀನ್ ಅಂಡ್ ರಿಪೀಟೆಡ್ ಪ್ರಾಬ್ಲಮ್ ವಿತ್ ಫಿಕ್ಸೆಡ್ ಗೋಲ್ಸ್. ಇವಾಗ ನೋಡಿ, ತಿಂಗಳು ಸಂಬಳ ಕೊಡ್ಬೇಕು, ಅವನು ಎಲ್ಲಾ ತಿಂಗಳು ಡಿಸ್ಕಸ್ ಮಾಡೇ ಸಂಬಳ ಕೊಡ್ತಾನೆ, ಇಲ್ಲ ಒಂದ್ಸತಿ ಸೆಟ್ ಆಗ್ಬಿಟ್ಟಿರುತ್ತೆ ಸಂಬಳನ ಕೊಡ್ತಾನೆ. ನಾನ್ ಪ್ರೋಗ್ರಾಮ್ ಡಿಸಿಷನ್ ಮೇಕಿಂಗ್. ಏನ್ ನಾನ್ ಪ್ರೋಗ್ರಾಮ್ ಡಿಸಿಷನ್ ಮೇಕಿಂಗ್ ಅಂದ್ರೆ, ಏನಾದ್ರು ಹೊಸದಾಗಿ ಪ್ರಾಬ್ಲಮ್ ಬಂದಿದ್ಯಾ, ಇಲ್ಲ ಹೊಸದಾಗಿ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾ, ಇಲ್ಲ ಹೊಸದಾಗಿ ಬ್ರಾಂಚ್ ಓಪನ್ ಮಾಡ್ಬೇಕಾ, ಆ ಟೈಮಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಾರೆ ನೀವು. ಅರ್ಥ ಆಗ್ತಿದೆ ಅಲ್ಲ. ನೆಕ್ಸ್ಟ್ ಪಾರ್ಟಿಸಿಪೇಟಿವ್ ಡಿಸಿಷನ್ ಮೇಕಿಂಗ್. ಪಾರ್ಟಿಸಿಪೇಟಿವ್ ಡಿಸಿಷನ್ ಮೇಕಿಂಗ್ ಅಂದ್ರೆ ನೀವೇನ್ ಮಾಡ್ತಾರೆ, ಏನೋ ಒಂದು ಡಿಸ್ಕಸ್ ಮಾಡೋ ಟೈಮಲ್ಲಿ ಎಂಪ್ಲಾಯೀಸ್ನು ನಿಮ್ಮ ಹತ್ರ ಕುತ್ಕೊಂಡು ಅವ್ರ ಒಪಿನಿಯನ್ ತಗೊಂಡು, ನೀವು ನಿಮ್ಮ ಒಪಿನಿಯನ್ ಹೇಳಿ ಏನೋ ಒಂದು ಪ್ರಾಜೆಕ್ಟ್ ನ ಮೂವ್ ಮಾಡೋದು. ಸೊ ಅವ್ರ ಒಪಿನಿಯನ್ ಕಲೆಕ್ಟ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ತುಂಬಾ ಖುಷಿ ಆಗುತ್ತೆ. ಅವ್ರ ಮತ್ತೆ ನಾವು ಕೋಆಪರೇಷನ್ ಮಾಡ್ದಂಗೂ ಇರುತ್ತೆ, ಹಾಗೇನೆ ಮೋಟಿವೇಶನ್ ಮಾಡ್ದಂಗೂ ಇರುತ್ತೆ ಪ್ರಾಜೆಕ್ಟ್ ರಿಲೇಟೆಡ್. ನೆಕ್ಸ್ಟ್ ಇಂಡಿವಿಜುವಲ್ ಡಿಸಿಷನ್ ಮೇಕಿಂಗ್. ಇವಾಗ ಮ್ಯಾನೇಜರ್ ಏನ್ ಮಾಡ್ತಾನೆ, ಅವನೇ ಕುತ್ಕೊಂಡು ಡಿಸೈಡ್ ಮಾಡ್ತಾನೆ, ಏನಾದ್ರು ಒಂದು ಮಾಡ್ಬೇಕು. ಮ್ಯಾನೇಜರ್ ಅಲ್ಲ, CEO ಏನ್ ಮಾಡ್ತಾನೆ,
ಏನಾದ್ರು ಡಿಸ್ಕಸ್ ಮಾಡ್ಬೇಕಂದ್ರೆ ಹೋಗ್ಬಿಟ್ಟು ಎಂಪ್ಲಾಯೀಸ್ ಜೊತೆ ಮಾಡ್ತಾನ, ನಿಮಗ್ ಸಂಬಳ ಕಮ್ಮಿ ಮಾಡ್ತೀನಿ ಜಾಸ್ತಿ ಮಾಡ್ತೀನಿ ಅಂತ ಅವನೇ ಇಂಡಿವಿಜುವಲ್ ಆಗಿ ಕುತ್ಕೊಂಡು ಡಿಸ್ಕಸ್ ಮಾಡೋದು. ನೆಕ್ಸ್ಟ್ ಗ್ರೂಪ್ ಡಿಸಿಷನ್ ಮೇಕಿಂಗ್ ಸ್ಟ್ರಾಟಜಿ. ಗ್ರೂಪ್ ಡಿಸಿಷನ್ ಮೇಕಿಂಗ್ ಸ್ಟ್ರಾಟಜಿ ಅಂದ್ರೆ ಕಂಪನಿ ಪಾಲಿಸಿ ರಿಲೇಟೆಡ್ ಏನಾದ್ರು ಚೇಂಜ್ ಮಾಡ್ಬೇಕು, ಏನಾದ್ರು ಪ್ರೈಸ್ ಜಾಸ್ತಿ ಕಮ್ಮಿ ಮಾಡ್ಬೇಕು, ಏನಾದ್ರು ಇನ್ನ ಎಕ್ಸ್ಪಾನ್ಷನ್ ಮಾಡ್ಬೇಕು, ಆ ಟೈಮಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ಕುತ್ಕೊಂಡು ಕಮಿಟಿ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡೋದು. ಅರ್ಥ ಆಯ್ತಲ್ವಾ? ಏನಿರ್ಬೇಕು, ಲಾಜಿಕಲ್ ಆಗಿರ್ಬೇಕು, ಫೀಲಿಂಗ್ಸ್ ಇರ್ಬೇಕು, ರೋಟೀನು ರೋಟೀನ್ ಡಿಸಿಷನ್ ಇರುತ್ತೆ. ಈಗ ನೋಡಿ, ರೋಟೀನ್ ಡಿಸಿಷನ್ ಅಂದ್ರೆ ಮತ್ತೆ ಹೊಸತ ಇರೋದು, ಟುಗೆದರ್ ಒಟ್ಟಿಗೆ ಸೇರ್ ಮಾಡೋದು, ಗ್ರೂಪ್ ಅಲ್ಲಿ ಮಾಡೋದು, ಇಲ್ಲಾಂದ್ರೆ ಇಂಡಿವಿಜುವಲ್ ಆಗಿ ಮಾಡೋದು. ಸೊ ಇದಿಷ್ಟು ಸ್ಟ್ರಾಟಜೀಸ್ ನ ಯೂಸ್ ಮಾಡ್ಬೋದು ನಾವು. ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ನಾವೇನ್ ಫಸ್ಟ್ ಪಾಯಿಂಟ್ ನೋಡಿದ್ವೋ ಅಂದ್ರೆ ಏನು, ಟೇಕಿಂಗ್ ಡಿಸಿಷನ್ ಲಾಜಿಕಲಿ ಅಂಡ್ ಸ್ಟೆಪ್ ಬೈ ಸ್ಟೆಪ್. ಏನಾದ್ರು ಒಂದು ಡಿಸಿಷನ್ ತಗೊಳಗಿದ್ರೆ ಟಕ್ ಅಂತ ತಗೊಳಲ್ಲ. ಈಗ ನಾನು ಸ್ಕೂಲಿಂದ ಹೇಳ್ದೆ, ಸ್ಕೂಲಲ್ಲಿ ಸ್ಟ್ರೆಂತ್ ಕಮ್ಮಿ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ, ಹೋಗ್ಬಿಟ್ಟು ಪಕ್ಕದ ಸ್ಕೂಲಲ್ಲಿ ಎಷ್ಟು ಫೀಸ್ ಇದೆ ಕಲೆಕ್ಟ್ ಮಾಡ್ತೀವಿ. ಅರ್ಥ ಆಗ್ತಿದೆ ಅಲ್ವಾ? ಅಲ್ಲಿ ಯಾವ ತರ ಆಕ್ಟಿವಿಟೀಸ್ ನಡೀತಾ ಇದೆ ಅನ್ನೋದನ್ನ ನೋಡ್ತೀವಿ. ಸ್ಟಾಕ್ಸ್ ಇದನ್ನೆಲ್ಲ ನೋಡ್ತೀವಲ್ಲ, ಅದೇ ತರ ರ್ಯಾಷನಲ್ ಡಿಸಿಷನ್ ಮೇಕಿಂಗ್ ಅಂದ್ರೆ ಈ ತರ ತೊಂದರೆ ಆಗ್ತಿದೆ ಅಂದ್ರೆ ನಾವೇನ್ ಮಾಡ್ಬೇಕು, ಫಸ್ಟ್ ಯಾಕೆ ತೊಂದರೆ ಆಗ್ತಾ ಇದೆ ಅಂತ ಐಡೆಂಟಿಫೈ ಮಾಡ್ಬೇಕು. ಈಗ ಸೇಲ್ಸ್ ಏನಾದ್ರು ಕಮ್ಮಿ ಆಗಿದೆ ಅಂದ್ರೆ ಯಾಕೆ ಸೇಲ್ಸ್ ಕಮ್ಮಿ ಆಗಿದೆ ಅಂತ ಫಸ್ಟ್, ಸೇಲ್ಸ್ ಕಮ್ಮಿ ಆಗಿದೆ ಅಂತಾನೆ ಕುತ್ಕೊಳ್ಳೋದಲ್ಲ, ಯಾಕೆ ಕಮ್ಮಿ ಆಗ್ತಾ ಇದೆ ಅಂತ ನಾವು ನೋಡ್ಬೇಕು. ಯಾಕೆ ಕಮ್ಮಿ ಆಗ್ತಿರ್ಬೋದು ಸೇಲ್ಸ್. ನೆಕ್ಸ್ಟ್ ಕಲೆಕ್ಟಿಂಗ್ ಇನ್ಫಾರ್ಮೇಶನ್ಸ್. ಏನ್ ಮಾಡ್ತೀವಿ, ಈಗ ನಂದೊಂದು ಪ್ರಾಡಕ್ಟ್ ಅನ್ಕೊಳ್ಳಿ, ನಾನೇನ್ ಮಾಡ್ತೀನಿ, ಅಕ್ಕಪಕ್ಕ ಒಂದ್ 5-6 ಪ್ರಾಡಕ್ಟ್ ನೆಲ್ಲಾನು ಡೇಟಾ ಕಲೆಕ್ಟ್ ಮಾಡ್ಕೊಳ್ತೀನಿ. ನಮ್ದಲ್ಲಿ ಟೇಸ್ಟ್ ಏನು, ಅವ್ರ ಪ್ರಾಡಕ್ಟ್ ಟೇಸ್ಟ್ ಏನು ಅಂತ ಕಂಪೇರ್ ಮಾಡ್ತೀನಿ. ಮಾರ್ಕೆಟ್ ಅಲ್ಲಿ ನಮ್ ಪ್ರಾಡಕ್ಟ್ ಯಾವ ತರ ಡಿಮ್ಯಾಂಡ್ ಇದೆ, ಅವ್ರ ಪ್ರಾಡಕ್ಟ್ ಯಾವ ತರ ಡಿಮ್ಯಾಂಡ್ ಇದೆ, ಪ್ರೈಸ್, ಕಾಂಪಿಟೇಟರ್ಸ್ ಎಷ್ಟಿಟ್ಟಿದ್ದಾರೆ. ಸೊ ಈ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ. ಆಮೇಲೆ ಕಲೆಕ್ಟ್ ಮಾಡಿದ್ಮೇಲೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನಾನೇ 2 rupees ಜಾಸ್ತಿ ಕಾಸ್ಟ್ ನನ್ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ನಂದು 2 rupees ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಐಡೆಂಟಿಫೈ ಮಾಡ್ತೀನಿ ಇದನ್ನ ಹೇಗ್ ಸಾಲ್ವ್ ಮಾಡ್ಬೋದು ನಾನು. ಇವಾಗ 10 rupees ಏನೋ ಒಂದು ಐಟಮ್ಸ್ ಪೌಡರ್ ಅನ್ಕೊಳ್ಳಿ, ಯಾವ್ದಾದ್ರು ಒಂದು ಚಿಲ್ಲಿ ಪೌಡರ್, ವಾಂಗಿಬಾತ್, ಬಿಸಿಬೇಳೆ ಬಾತ್ ಪೌಡರ್ ಅನ್ಕೊಳ್ಳಿ, ನಾನು 10 rupees ಎಲ್ಲ ಕೊಡ್ತಿದ್ದಾರೆ, ನಾನು 12 rupees ಇಟ್ಬಿಟ್ಟಿದ್ದೀನಲ್ಲ, ಏನ್ ಮಾಡೋದು. ಸೊ ಏನ್ ಮಾಡ್ತೀನಿ ಇವಾಗ, ಕ್ವಾಲಿಟಿ ಪ್ರೈಸ್ ನ ಕಮ್ಮಿ ಮಾಡೋದು, ಮತ್ತೆ ಇನ್ನ ಕ್ವಾಲಿಟಿ ಚೆನ್ನಾಗಿ ಕೊಡ್ತೀನಿ. ಈಗ 10 rupees 10 ಗ್ರಾಮ್ ಎಲ್ಲ ಕೊಡ್ತಿರೋದಲ್ವಾ, ನಾನು 11 ಗ್ರಾಮ್ ಕೊಟ್ಬಿಡ್ತೀನಿ. ಆಮೇಲೆ ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಕೊಡಿಸ್ತೀನಿ. ಈ ಸತಿ ರಶ್ಮಿಕಾ ಮಂದಣ್ಣ ಕರ್ಸ್ಬಿಡ್ತೀನಿ ಪ್ರಮೋಷನ್ ಮಾಡ್ಸೋದಕ್ಕೆ ಅಂತ ಕುತ್ಕೊಂಡು ಐಡೆಂಟಿಫೈ ಮಾಡ್ಬೇಕು ಆಲ್ಟರ್ನೇಟಿವ್ಸ್. ಆಮೇಲೆ ಎವಾಲ್ಯೂಟಿಂಗ್ ಆಲ್ಟರ್ನೇಟಿವ್ಸ್ ಏನ್ ಮಾಡ್ಬೇಕು, ನೋಡ್ಬೇಕು, ಕಂಪೇರ್ ಮಾಡ್ಬೇಕು ಕಾಸ್ಟ್. ಇನ್ ಕೇಸು ಈಗ 10 rupees 11 ಗ್ರಾಮ್ ಕೊಟ್ರೆ ನನಗೆ ಪ್ರಾಫಿಟ್ ಆಗುತ್ತಾ, ಅದರಿಂದ ರಿಸ್ಕ್ ಏನಾದ್ರು ಆಗುತ್ತಾ, ಏನಾದ್ರು ಲಾಸ್ ಆಗ್ಬಿಡುತ್ತಾ, ಇದನ್ನೆಲ್ಲ ನೋಡ್ಬೇಕು. ಆಮೇಲೆ ಯಾವ್ದ್ರಲ್ಲಿ ಬೆಸ್ಟ್ ಆಲ್ಟರ್ನೇಟಿವ್, ಇವಾಗ ನಾನು ಹಳೇದಿತ್ತಲ್ಲ ಅದು ಪರವಾಗಿಲ್ಲ, ಈಗ ಹೊಸದಾಗಿ ತರ್ತಾ ಇದೀನಲ್ಲ ಅದು ಪರವಾಗಿಲ್ವಾ, ಅದೆರಡೂನು ಕಂಪೇರ್ ಮಾಡ್ಬಿಟ್ಟು ಅದ್ರಲ್ಲಿ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಬೇಕು. ಅದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಆಮೇಲೆ ಅದ್ರ ಮೇಲೆ ಅಡ್ವರ್ಟೈಸ್ಮೆಂಟ್ ಕೊಡೋದಿರ್ಬೋದು, ಆಫರ್ಸ್ ಕೊಡೋದಿರ್ಬೋದು, ಅದನ್ನ ಮಾಡಿ 1 month ಆದ್ಮೇಲೆ ಚೆಕ್ ಮಾಡ್ಬೇಕು ಪ್ರಾಫಿಟ್ ಆಗ್ತಾ ಇದೆಯಾ ಇಲ್ವಾ ಅಂತ. ಅರ್ಥ ಆಗ್ತಿದೆ ಅಲ್ವಾ? ನಮ್ದೇ ಒಂದು ಪ್ರಾಡಕ್ಟ್ ಅನ್ಕೊಳ್ಳಿ, ಈಗ ಎಕ್ಸಾಂಪಲ್ MTR ಪ್ಯಾಕೆಟ್, ಇದಕ್ಕಿದ್ದಂಗೆ ಸೇಲ್ಸ್ ಕಮ್ಮಿ MTR ಚೆನ್ನಾಗೇ ಇದೆ. ಈಗ ಆರ್ಚಿ ಮಸಾಲ ಎಲ್ಲ ಬರುತ್ತೆ ಗೊತ್ತಾ, ಆರ್ಚಿ ಮಸಾಲ MTR ಎರಡೂನು ಕಂಪೇರ್ ಮಾಡ್ಕೊಂಡ್ರೆ ನಾವು MTR ಗೆನೆ ಜಾಸ್ತಿ ಸೇಲ್ಸ್ ಆಗೋದು, MTR ಜಾಸ್ತಿ ಸೇಲ್ ಆಗುತ್ತೆ. ಯಾಕಂದ್ರೆ ಟೇಸ್ಟ್ ಚೆನ್ನಾಗಿದೆ. ಏನ್ ಡಿಫ್ರೆನ್ಸ್ ಗೊತ್ತಾ, ಆರ್ಚಿ ಮಸಾಲ ಲೈಟ್ ಆಗಿ ಕಹಿ ಹೊಡಿಯುತ್ತೆ, ಇದು ಚೆನ್ನಾಗಿರುತ್ತೆ. ಸೊ ಈಗ ಆರ್ಚಿ ಮಸಾಲ ಏನ್ ಮಾಡುತ್ತೆ, MTR ಅಲ್ಲಿ ಏನೇನ್ ಟೇಸ್ಟ್ ಇದೆ, ಎಷ್ಟು ಎಷ್ಟು ರೂಪಾಯಿಗೆ ಎಷ್ಟು ಗ್ರಾಮ್ ಕೊಡ್ತಿದ್ದಾರೆ, ನಾವೆಷ್ಟು ಕೊಡ್ತಾ ಇದೀವಿ, ಅದನ್ನೆಲ್ಲ ಕಂಪೇರ್ ಮಾಡಿ ಚೇಂಜ್ ಮಾಡಿ ಮತ್ತೆ ಮಾರ್ಕೆಟ್ ತಗೋಬಹುದಂತದನ್ನ ಸ್ಟೆಪ್ಸ್ ಇನ್ ರೇಷನಲ್ ಅಂತ ಹೇಳ್ತೀವಿ. ಸೈಕಾಲಜಿಕಲ್ ಬಯಾಸ್ ಅಂದ್ರೆ ಏನಂತ ನೋಡೋಣ. ಸೈಕಾಲಜಿಕಲ್ ಬಯಾಸ್ ಮೀನ್ಸ್ ಮಿಸ್ಟೇಕ್ಸ್ ಇನ್ ಡಿಸಿಷನ್ ಮೇಕಿಂಗ್ caused by emotions, habits, beliefs or personal thinking instead of ಫ್ಯಾಕ್ಟ್ಸ್ ಅಂಡ್ ಲಾಜಿಕ್ಸ್. ಅಂದ್ರೆ ಏನೊಂದು ಲಾಜಿಕ್ ಆಗಿ ಥಿಂಕ್ ಮಾಡದೆ ತಪ್ಪಾಗೆ ಯೋಚನೆ ಮಾಡೋದು. ಏನಾದ್ರು ಒಂದು ಡಿಸಿಷನ್ ತಗೊಳಕ್ಕಿಂತ ಮುಂಚೆ ನೆಗೆಟಿವ್ ಆಗಿ ತಗೊಳ್ಳೋದು, ಇಲ್ಲ ತಪ್ಪಾಗಿ ಡಿಸಿಷನ್ಸ್ ನ ತಗೊಳ್ಳೋದನ್ನ ನಾವೇನಂತ ಹೇಳ್ತೀವಿ, ಸೈಕಾಲಜಿಕಲ್ ಬಯಾಸ್ಡ್. ಯಾವ ತರ ಟೈಪ್ಸ್ ಬರುತ್ತೆ ಅಂದ್ರೆ, ಓವರ್ ಕಾನ್ಫಿಡೆನ್ಸ್ ಬಯಾಸ್ಡ್. ಏನಿರುತ್ತೆ ಅಂದ್ರೆ, ನಾನು ಏನ್ ಮಾಡೋದು ಕರೆಕ್ಟ್ ಆಗಿ ಮಾಡ್ತೀನಿ. ಥಿಂಕಿಂಗ್ ಐ ಆಮ್ ಆಲ್ವೇಸ್ ರೈಟ್ ಅಂಡ್ ಇಗ್ನೋರಿಂಗ್ ಅದರ್ಸ್ ಐಡಿಯಾಸ್. ಅಂದ್ರೆ ಏನೇ ಒಂದು ಮಾಡಿದ್ರು ಇವ್ಳಿಗೇನ್ ಗೊತ್ತು. ಈಗ ಕೆಲವೊಬ್ರು ನೀವು ಸ್ಟೂಡೆಂಟ್ಸ್ ಅನ್ಕೊಂಡಿರ್ತಾರೆ, ನಮ್ಮ ಅಮ್ಮಂಗೆ ಏನ್ ಗೊತ್ತಿದೆ, ನನ್ಗೆ ಎಲ್ಲ ಚೆನ್ನಾಗ್ ಗೊತ್ತಿದೆ ಅಂತ ಕೆಲವೊಂದು ಕೆಲಸಗಳನ್ನ ಮಾಡೋದು. ಸೊ ಇದು ಓವರ್ ಕಾನ್ಫಿಡೆನ್ಸ್ ಬಯಾಸ್ಡ್. ನೆಕ್ಸ್ಟ್ ಕನ್ಫರ್ಮೇಶನ್ ಬಯಾಸ್ಡ್ ಅಂದ್ರೆ ಲುಕಿಂಗ್ ಓನ್ಲಿ ಫಾರ್ ಇನ್ಫಾರ್ಮೇಶನ್ ದಟ್ ಸಪೋರ್ಟ್ಸ್ ಅವರ್ ಒಪಿನಿಯನ್. ಅಂದ್ರೆ ಏನೋ ಒಂದು ಬೈ ಒಪಿನಿಯನ್ ನ ಮಾತ್ರ ತಗೊಂಡು ಅದನ್ನ ಅವಾಗ್ಲೇನೆ ಇದು ಗೇಜ್ ಮಾಡ್ಬಿಡೋದು. ಅಂದ್ರೆ ಇವಾಗ ನೋಡ್ತಾ ಯಾವ್ದೋ ಒಂದು ಪ್ರಾಡಕ್ಟ್ ಫಸ್ಟ್ ನೋಡಿದ ತಕ್ಷಣ ಯಾರೋ ಒಬ್ಬ ರೇಟಿಂಗ್ 1 star ಕೊಟ್ಬಿಟ್ಟು ಪ್ರಾಡಕ್ಟ್ ಚೆನ್ನಾಗಿಲ್ಲ
ಅಂತ ಅಂದಿದ ತಕ್ಷಣ ಆ ಪ್ರಾಡಕ್ಟ್ನ ಅಲ್ಲೇ ಕೈ ಬಿಟ್ಬಿಡ್ತಾನೆ ಹೊರತು ಇನ್ನ ತುಂಬಾ ಜನ ಅಲ್ಲಿ ರಿವ್ಯೂ ಕೊಟ್ಟಿರ್ತಾರೆ. ಇವ್ನು ಯಾವ ಆಗದೆ ಇದ್ದಿದ್ ನನ್ ಮಗ ಆತರ ಕಮೆಂಟ್ ಮಾಡಿರ್ತಾನ. ಸೊ ಅದನ್ನ ನೋಡ್ಬಿಟ್ಟು ಕಂಪ್ಲೀಟ್ ಪ್ರಾಡಕ್ಟೇ ಚೆನ್ನಾಗಿಲ್ಲ, ನೆಗೆಟಿವ್ ಆಗಿದೆ ಅಂತ ಹೇಳೋದು. ಈಗ ಮೂವೀಸ್ ಎಲ್ಲ ನೋಡಿ ಯಾರು ತುಕಾಲಿ ನನ್ ಮಕ್ಳು ಬ್ಯಾಡ್ ರಿವ್ಯೂಸ್ ಕೊಡ್ತಾರೆ. ಸೊ ಅದಕ್ಕೆನೆ ಏನ್ ಮಾಡ್ತಾರೆ, ಕೆಲವೊಬ್ರು ಮೂವೀಸೇ ನೋಡಲ್ಲ, ಬಿಡು ಚೆನ್ನಾಗಿಲ್ವಂತೆ ಅಂತ. ಸೊ ಆತರ ಮಾಡ್ಬಾರ್ದು. ಫಸ್ಟ್ ನೀವು ಹೋಗಿ ಮೂವೀಸ್ನ ಥಿಯೇಟರ್ ಅಲ್ಲೇ ಹೋಗ್ಬಿಟ್ಟು ನೋಡ್ಬೇಕು, ಆಯ್ತಾ. ಆಂಕರಿಂಗ್ ಬಯಾಸ್ಡ್ ಅಂದ್ರೆ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಇರುತ್ತಲ್ಲ ಅದ್ರ ಮೇಲೆನೆ ಕಂಪ್ಲೀಟ್ ಆಗಿ ಡಿಪೆಂಡಿಂಗ್ ಟೂ ಮಚ್ ಆನ್ ದ ಫಸ್ಟ್ ಇನ್ಫಾರ್ಮೇಶನ್ ರಿಸೀವ್ಡ್. ನಾವೇನ್ ಫಸ್ಟ್ ಈಗ ನಾನ್ ನಿಮ್ಗೆ ಹೇಳ್ತೀನಿ, ಏನೋ ಪ್ರೈಸ್ ಜಾಸ್ತಿ ಇರುತ್ತಲ್ಲ ಅದೆಲ್ಲ ಸಖತ್ ಕ್ವಾಲಿಟಿ ಇರುತ್ತೆ, ಪ್ರೈಸ್ ಕಮ್ಮಿ ಇರುತ್ತೆ, ಚೀಪ್ ಇರುತ್ತೆ ಅಂತ. ಸೊ ನಿಮ್ಗೆ ಅದೇ ತಲೆಯಲ್ಲಿ ಕೂತ್ಕೊಬಿಟ್ಟಿರುತ್ತೆ. ಈಗ ಯಾವ್ದೋ ಒಂದು 1000 ರುಪೀಸ್ ಪ್ರಾಡಕ್ಟ್ 700 ರುಪೀಸ್ಗೆ ಏನೋ ಆಫರ್ ಅಲ್ಲೋ ಡಿಸ್ಕೌಂಟ್ ಅಲ್ಲೋ ಕೊಡ್ತಿರ್ತಾರೆ. ನೀವೇನ್ ಅನ್ಕೋತೀರ, ಓ ಇದು ಫಸ್ಟ್ ಕಾಪಿ, ಲೋ ಕ್ವಾಲಿಟಿ, ಚೆನ್ನಾಗಿರಲ್ಲ ಅಂತ. ಸೇಮ್ ಕ್ವಾಲಿಟಿ ಪ್ರಾಡಕ್ಟ್ ನೀವು ತಗೊಳಲ್ಲ, ಓಕೆನಾ. ಏನ್ ತಲೆಯಲ್ಲಿ ಕೂತ್ಕೊಬಿಟ್ಟಿರುತ್ತೋ ಅದನ್ನೇ ನೀವು ಅದ್ರ ಬೇಸಿಸ್ ಮೇಲೆ ಡಿಸಿಷನ್ಸ್ ತಗೊಳ್ಳೋದು. ನೆಕ್ಸ್ಟ್ ಎಮೋಷನಲ್ ಬಯಾಸ್ಡ್ ಅಂದ್ರೆ ಏನಾಗುತ್ತೆ ಅಂದ್ರೆ ಡಿಸಿಷನ್ ಇನ್ಫ್ಲೂಯೆನ್ಸ್ ಬೈ ಆಂಗರ್, ಫಿಯರ್, ಲವ್ ಆರ್ ಸ್ಟ್ರೆಸ್. ಇವಾಗ ನೋಡಿ, ಯಾವ್ದೋ ಒಬ್ಬ ಸ್ಟೂಡೆಂಟ್ ತಪ್ಪು ಮಾಡ್ತಿರ್ತಾನೆ, ಅವಾಗ ಟೀಚರ್ ಏನ್ ಮಾಡ್ತಾರೆ, ಅವ್ನ್ ಏನ್ ಹೇಳ್ತಿದ್ದಾನಂತಾನು ಕೇಳಲ್ಲ, ಸುಮ್ನೆ ಹುಡುಗರ ಮೇಲೆ ಕೂಗಾಡ್ಬಿಡ್ತಾರೆ. ಸೊ ಅಂದ್ರೆ ಎಮೋಷನಲಿ ಒಂದು ಕೋಪ ಬಂದಾಗ, ಇಲ್ಲ ಭಯ ಆದಾಗ, ಸ್ಟ್ರೆಸ್ ಆದಾಗ ಏನು ಪ್ರಾಪರ್ ಆಗಿ ಡಿಸ್ಕಸ್ ಮಾಡದೆ ತಲೆಯಲ್ಲಿ ಏನಿದೆಯೋ ಅದನ್ನೇ ಬಡ ಬಡ ಅಂತ ಹೇಳ್ಬಿಡೋದು. ನೆಕ್ಸ್ಟ್ ಹ್ಯಾಬಿಟ್ ಬಯಾಸ್ ಅಂದ್ರೆ ನಿಮ್ಗೆ ಹ್ಯಾಬಿಟ್ ಆಗ್ಬಿಟ್ಟಿರ್ತದೆ. ಏನಂದ್ರೆ ನಿಮ್ಗೆ ಏನ್ ಅನ್ಕೊಂಡಿರ್ತ ಅಂತ, ಈಗ ಹಳೆ ಕಾಲದಿಂದನೂ ನಮ್ಮ ಮನೇಲಿ ಸನ್ಪ್ಯೂರ್ ಆಯಿಲ್ ಯೂಸ್ ಮಾಡ್ತಿರೋದು, ಇವಾಗ್ಲೂ ಅದನ್ನೇ ಯೂಸ್ ಮಾಡ್ತಿದೀವಿ. ಯಾಕೆ ಯೂಸ್ ಮಾಡ್ತಿದೀವಿ ಗೊತ್ತಿಲ್ಲ, ಹಳೆ ಕಾಲದಿಂದನೂ ಯೂಸ್ ಮಾಡ್ತಿದೀವಿ, ನಮ್ಮ ಅಜ್ಜಿನೂ ಯೂಸ್ ಮಾಡ್ತಿದ್ರು, ನಮ್ಮ ಅಮ್ಮನೂ ಯೂಸ್ ಮಾಡ್ತಿದ್ರು, ನಾನು ಯೂಸ್ ಮಾಡ್ತೀನಿ ಅಂತ. ಅದೇ ಅದಕ್ಕಿಂತ ತುಂಬಾ ಆಯಿಲ್ಸ್ ಎಲ್ಲ ಬಂದಿದೆ ಗೊತ್ತಾ, ಅದನ್ನ ಟ್ರೈ ಕೂಡ ಮಾಡಕ್ ಹೋಗಲ್ಲ. ಸೊ ಏನಂದ್ರೆ ಹ್ಯಾಬಿಟ್ ಆಗ್ಬಿಟ್ಟಿರುತ್ತೆ. ಅವಾಗ ಏನ್ ಯೂಸ್ ಮಾಡ್ತಿದ್ರು, ಇವಾಗ್ಲೂ ಅದನ್ನೇ ಯೂಸ್ ಮಾಡೋದು. ನೆಕ್ಸ್ಟ್ ಫಿಯರ್ ಆಫ್ ಫೇಲ್ಯೂರ್ ಬಯಾಸ್ಡ್ ಅಂದ್ರೆ ಅವಾಯ್ಡಿಂಗ್ ಡಿಸಿಷನ್ಸ್ ಡ್ಯೂ ಟು ಫಿಯರ್ ಆಫ್ ಮೇಕಿಂಗ್ ಮಿಸ್ಟೇಕ್ಸ್. ಏನಾದ್ರು ತಪ್ಪಾಗ್ಬಿಡುತ್ತೆ ಅಂತಾನೆ ಕೆಲವೊಂದ್ಸತಿ ಡಿಸಿಷನ್ಸ್ ನ ಹೇಳಕ್ ಹೋಗಲ್ಲ, ಇಲ್ಲ ಕೇಳಕ್ ಹೋಗಲ್ಲ. ನೆಕ್ಸ್ಟ್ ಗ್ರೂಪ್ ಥಿಂಕ್ ಬಯಾಸ್ ಅಂದ್ರೆ ಗ್ರೂಪ್ ಅಲ್ಲಿ ಎಂಪ್ಲಾಯೀಸ್ ಸಪೋರ್ಟ್ ಎ ಬ್ಯಾಡ್ ಐಡಿಯಾಸ್ ಬಿಕಾಸ್ ಎವ್ರಿ ಒನ್ ಅಗ್ರೀಸ್. ಅಂದ್ರೆ ಈಗ ಮ್ಯಾನೇಜರ್ಗೆ ಏನಾಗ್ಬಿಡುತ್ತೆ, ನಾನ್ ಮ್ಯಾನೇಜರ್, ನನ್ಗೆಲ್ಲ ಐಡಿಯಾಸ್ ಇದೆ, ಇಲ್ಲಿ ಕೆಲಸ ಮಾಡೋರ್ಗೆ ಏನು ಐಡಿಯಾಸ್ ಇಲ್ಲ, ಸೊ ನಾನು ಇದನ್ನ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡೋದ್ ಬೇಡ ಅಂತ ತಲೆಗೆ ಬಂದಿರುತ್ತೆ, ಆಯ್ತಾ. ಸೊ ಇದಿಷ್ಟು ಏನು ಡಿಸಿಷನ್ ವಿತೌಟ್ ಪ್ರಾಪರ್ ಥಿಂಕಿಂಗ್, ಏನು ಯೋಚನೆ ಮಾಡಿದ್ರೆ ತಲೆ ಬುಡ ಇಲ್ಲದೆ ಯೋಚನೆ ಡಿಸಿಷನ್ಸ್ ತಗೋತಾರಲ್ಲ, ಅದನ್ನ ನಾವು ಸೈಕಾಲಜಿಕಲ್ ಡಿಸಿಷನ್ಸ್ ಅಂತ ಹೇಳ್ತೀವಿ. Decision support system. Main decision support system is a computer based system. Computer based system that helps managers make better decision by providing data, reports and analysis. ಈಗ ನಾನೊಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀನಿ, ಒಂದ್ ವರ್ಷದಿಂದ ಪ್ರಾಡಕ್ಟ್ ಓಡ್ತಾ ಇದೆ. ಸೊ ನನ್ಗೆ ಈಗ ನೆಕ್ಸ್ಟ್ ಇಯರ್ಗೆ ಪ್ರಾಡಕ್ಟ್ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದಾಗ ಸಿಸ್ಟಮ್ ಏನ್ ಮಾಡುತ್ತೆ ಅಂದ್ರೆ ಕಂಪ್ಯೂಟರ್ ಏನ್ ಮಾಡುತ್ತೆ, ಡೇಟಾನ ಪ್ರೊವೈಡ್ ಮಾಡುತ್ತೆ, ಮತ್ತೆ ರಿಪೋರ್ಟ್ಸ್ ನ ಪ್ರಿಪೇರ್ ಮಾಡೋದು, ಮತ್ತೆ ಅನಲೈಸ್ ಮಾಡುತ್ತೆ, ಆಯ್ತಾ. ಇವಾಗ 100% ಅಲ್ಲಿ 60% ಜನ ನಮ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಿದ್ದಾರೆ. ಫಸ್ಟ್ ಇಯರ್ 60% ಅಂದ್ರೆ ನೆಕ್ಸ್ಟ್ ಇಯರ್ 70% ಆಗ್ಬೋದು ಅಂತ. ಅದೇ ಅನಲೈಸ್ ಮಾಡೋದನ್ನ ನಾವೇನಂತ ಹೇಳ್ತೀವಿ, ಡಿಸಿಷನ್ ಸಪೋರ್ಟ್ ಸಿಸ್ಟಮ್. ಅದು ನಾವಿನ್ನ ಬೆಟರ್ ಆಗಿ ಡಿಸಿಷನ್ ತಗೊಳ್ಳೋದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಇವಾಗ ಹೇಳಿದೆ 60% ಅಷ್ಟು ನಮ್ಗೆ ನಮ್ ಪ್ರಾಡಕ್ಟ್ ಜನ ಯೂಸ್ ಮಾಡ್ತಿದ್ದಾರೆ. ಎಂತ ವಿಷಯ ಅಲ್ವಾ, ಒಂದ್ ವರ್ಷದಲ್ಲೇ 60% ಜನ ಯೂಸ್ ಮಾಡ್ತಿದ್ದಾರೆ ಅಂದ್ರೆ. ಸೊ ಅದು ನೆಕ್ಸ್ಟ್ ನಮ್ಗೆ ಗೊತ್ತಾಯ್ತು ಅದು. ಆಮೇಲೆ ಏನ್ ಮಾಡ್ತೀವಿ, ನೆಕ್ಸ್ಟ್ ಇಯರ್ ಪ್ರೊಡಕ್ಷನ್ ಇನ್ನ ಜಾಸ್ತಿ ಮಾಡ್ತೀವಿ, ಅಷ್ಟೇನೆ. ಅಂದ್ರೆ ಡಿಸಿಷನ್ ನಾವು ಅದನ್ನ ನೋಡ್ಬಿಟ್ಟು ಸಿಸ್ಟಮ್ ನ ನೋಡಿ ನಾವು ತಗೋತೀವಿ ಹೊರ್ತು ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಆಟೋಮೆಟಿಕ್ ಅದೇ ಡಿಸಿಷನ್ ತಗೊಳ್ಳೋದಿಲ್ಲ. ಅಂದ್ರೆ ಹೋದ್ ಸತಿ ನಾವು 10,000 ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ, 60% ಜನ ತಗೊಂಡಿದ್ದಾರೆ, ಈ ಸತಿ 1000 ಯೂನಿಟ್ ಮಾಡೋಣ ಅಂತೆಲ್ಲ ಅದೇ ಡಿಸಿಷನ್ ತಗೊಳಲ್ಲ. ಅದನ್ನ ನೋಡಿ ನಾವು ಡಿಸಿಷನ್ ತಗೊಳ್ಳೋದು. ಈಗ ಫೀಚರ್ಸ್ ನೋಡೋ ಹಾಗಿದ್ರೆ ಡಿಸಿಷನ್ ಎಂತ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ವರ್ಕ್ಸ್ ವಿತ್ ಕಂಪ್ಯೂಟರ್ ಟು ಪ್ರೊಸೆಸ್ ಇನ್ಫಾರ್ಮೇಶನ್. ಅದೇನ್ ಮಾಡುತ್ತೆ, ಇನ್ಫಾರ್ಮೇಶನ್ ಕೊಡುತ್ತೆ. ಇವಾಗ ನೀವು ನೋಡಿ, ನಾವು ಇನ್ಸ್ಟಾ ಎಲ್ಲ ಯೂಸ್ ಮಾಡ್ತೀವಲ್ಲ, ಯಾರ್ ಬಿಸ್ನೆಸ್ ಅಕೌಂಟ್ ಇದ್ರೆ ಯಾರು ನೋಡ್ತಿದ್ದಾರೆ, ನಮ್ಮ ಪೇಜ್ ನ ಯಾರು ನೋಡ್ತಾ ಇದ್ದಾರೆ, ಎಷ್ಟ್ ಜನ ನೋಡ್ತಿದ್ದಾರೆ, ಎಷ್ಟು ಪರ್ಸೆಂಟ್ ನೋಡ್ತಿದ್ದಾರೆ, ಅದೆಲ್ಲ ಹೇಗ್ ಗೊತ್ತಾಗುತ್ತೋ ಹಾಗೇನೆ ಪ್ರಾಡಕ್ಟ್ ಅಷ್ಟೇನ. ನಾವೇನಾದ್ರೂ ಸೇಲ್ ಮಾಡ್ತಿದ್ರೆ ಯಾವ ಸ್ಟೇಟ್ ಅಲ್ಲಿ ಎಷ್ಟು ಸೇಲ್ ಆಗ್ತಾ ಇದೆ ಅನ್ನೋದು ನಮ್ಗೆ ಏನ್ ಮಾಡುತ್ತೆ, ಇನ್ಫಾರ್ಮೇಶನ್ ಕೊಡುತ್ತೆ. ಅದಾಗ ಅದೇ ಸಪೋರ್ಟ್ ತಗೊಳಲ್ಲ, ಡಿಸಿಷನ್ ತಗೊಳಲ್ಲ, ನಾವು ಡಿಸಿಷನ್ ಕೊಡ್ಬೇಕು, ಅದು ಜಸ್ಟ್ ಡೇಟಾ ಕೊಡುತ್ತೆ. ಅದು ಎಷ್ಟು 1000 ಲಕ್ಷ ಕೋಟಿ ಇದ್ದೂನು ಡೇಟಾನ ಅನಲೈಸ್ ಮಾಡುತ್ತೆ, ಕ್ವಿಕ್ ಆಗಿ ಅನಲೈಸ್ ಮಾಡ್ಬಿಡುತ್ತೆ. ಮತ್ತೆ ಯಾವುದೇ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ ಇದ್ದು ನಮ್ಗೆ ಸಿಸ್ಟಮ್ ಅಲ್ಲಿ ಅಂದ್ರೆ ಕಂಪ್ಯೂಟರ್ ಅಲ್ಲಿ ಗೊತ್ತಾಗುತ್ತೆ. ಏನಿದೆಯೋ ಅದನ್ನ ಕರೆಕ್ಟ್ ಆಗಿ ತೋರ್ಸುತ್ತೆ, ಯಾವುದೇ ರೀತಿ ತಪ್ಪು ಇನ್ಫಾರ್ಮೇಶನ್ ಕೊಡದೆ. ಸೊ ಇದು
ಇದರಿಂದ ಏನ್ ನಾವು ಅಡ್ವಾಂಟೇಜಸ್ ಅಂತ ಅಂದ್ರೆ ನಮ್ಗೆ ಈಸಿಯಾಗಿ ಕಂಪೇರ್ ಮಾಡ್ಬೋದು. ತಿಂಗಳಿಗೆ ಎಷ್ಟು ಸೇಲ್ ಆಗ್ತಿದೆ ಅಂತ ಕಂಪೇರ್ ಮಾಡ್ಬೋದು. ಫ್ಯೂಚರ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಬರ್ಬೋದು ಅಂತ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಆಮೇಲೆ ಎಷ್ಟು ಸ್ಟಾಕ್ ನ ಇವಾಗ್ಲೇ ಆರ್ಡರ್ ಮಾಡ್ಕೊಬಿಡ್ಬೇಕು ಅಂತ ಎಲ್ಲಾನು ಇವಾಗ್ಲೇ ಡಿಸೈಡ್ ಮಾಡ್ಕೊಬಿಡ್ಬೋದು. ಅರ್ಥ ಆಯ್ತಾ? ಕಂಪ್ಯೂಟರ್ ಹೆಲ್ಪ್ಸ್ ಫಾರ್ ಬೆಟರ್ ಡಿಸಿಷನ್. ಅದೇ ಡಿಸಿಷನ್ ತಗೊಳಲ್ಲ, ನಮಗೆ ಬೆಟರ್ ಡಿಸಿಷನ್ ತಗೊಳೋದಕ್ಕೆ ಹೆಲ್ಪ್ ಮಾಡುತ್ತೆ.